ಆಮೇಲೆ ಕೂತು ಕಾರ್. ನಮಸ್ತೆ ಸರ್. ನಮಸ್ತೆ ಸರ್, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಡೆಕೋರೇಷನ್ ಎಲ್ಲ ಮುಗ್ದೋಗುತ್ತೆ. ಪರವಾಗಿಲ್ಲ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಲುಕ್ಸ್ ವೆರಿ ರಿಚ್. ಇದೆಲ್ಲ ನಾವೆಲ್ಲ ಸೇವೆ ಮಾಡಿದ್ದು. ನೇಚರ್ ತುಂಬ ಚೆನ್ನಾಗಿದೆ. ಹೋಗ್ಲಿಕ್ಕೇನ ಎಲ್ರ ಜೊತೆ ಹಂಚ್ಕೋತಾ ಇದೆ. ಅಮೌಂಟ್ ಇವ್ರಿಗೇನು ಅಮೌಂಟ್ ಮಾತಾಡಿದಿರಾ ಅದಕ್ಕೆ 2,000 ಸೇರಿಸ್ಕೊಟ್ಟು. ಥ್ಯಾಂಕ್ ಯು ಸರ್. ಕಾಮನ್ ಅರೇಂಜ್ಮೆಂಟ್ಸ್. ನಮಸ್ತೆ. ಒಳಗಡೆ ಡೆಕೋರೇಷನ್ ಎಲ್ಲ ನೋಡ್ತೀರಾ ಸರ್? ನೋಡಿದೆ ಚೆನ್ನಾಗಿದೆಯಾ? ಹಾಗಾದರೆ ನಮಗೂ ಸ್ವಲ್ಪ ಜಾಸ್ತಿ. ಏನಕ್ಕೆ? ನಿನ್ನೆ ನೀವು ಒಳಗಡೆ ರಿಸೆಪ್ಷನ್ ಮಾಡಿರೋ ಅರೇಂಜ್ಮೆಂಟ್ಗಿಂತ ಇವತ್ತು ಆ ಹುಡುಗಿ ಹೊರಗಡೆ ಮಾಡಿರೋ ಅರೇಂಜ್ಮೆಂಟ್ಸ್ ಚೆನ್ನಾಗಿದೆ. ನೀವು ಹೊಸದಾಗೇನು ಮಾಡಿಲ್ಲ. ಆಮೇಲೆ ವೆನ್ಯೂ ಅವ್ರಿಗೆ ಕೇಳಿದ್ರೆ ಇದೇ ಅರೇಂಜ್ಮೆಂಟ್ನ ಇನ್ನೂ 10 ಮದುವೆಗೆ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನಾನು ಎಲ್ಲ ಆರ್ಡ್ರನ್ನ ಮೀನಾಗೆ ಕೊಡಬೇಕಾಯ್ತು. ಕಾಮನ್ ಸರ್, ಇನ್ನು ಮುಂದೆ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದರೂ ಆರ್ಡರ್ ಮೀನಾಗೆ. ಶೋರ್ ಸರ್. ಆಮೇಲೆ ಇವ್ರಿಗೆ ಕೊಡಬೇಕಾಗಿರೋ ಅಮೌಂಟಲ್ಲಿ 2,000 ಕಮ್ಮಿ ಮಾಡಬೇಕು. ಓಕೆ ಸರ್. ಇವತ್ತಿಂದ ಇನ್ನೊಬ್ರು ಕೆಲಸ ಕೆಡಿಸ್ಬೇಕು ಅಂತ ನೋಡಿದ್ರಲ್ಲ, ಈಗ ನಿಮ್ ಕೆಲ್ಸನೇ ಕೆಟ್ಟಿದೆ. ನೀವು ಕಷ್ಟಪಟ್ಟ ಮೇಲ್ ಬಂದಿಲ್ಲ, ಇನ್ನೊಬ್ರನ್ನ ತೊಳೆದು ಮೇಲ್ ಬಂದಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಹಾಗೆ ನನ್ನ ಕಷ್ಟಕ್ಕೆ ನಿಲ್ಲುವಂಥ ಜನ ಯಾರು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಗಂಡ ಹೇಳ್ದಾಗೆ ನನ್ನ ದೊಡ್ಡ ಆಲದ ಮರ ಅಂತೂ ಖಂಡಿತವಾಗ್ಲೂ ಆಗ್ತೀನಿ. ಈಗ ನಿಮ್ಮ ಕೆಲಸ ಹೋಯ್ತಲ್ವಾ, ಇನ್ನೊಂದ್ಸಲ ಈ ರೀತಿ ಆಗಬಾರ್ದು ಅಂದರೆ ಒಂದೇ ಒಂದು ವಿಷಯ ಹೇಳ್ತೀನಿ, ನೆನಪಲ್ಲಿ ಇಟ್ಕೊಂಡು. ನೀವು ಬೆಳೀರಿ, ನಿಮ್ಮ ಜೊತೆ 4 ಜನನೂ ಬೆಳೆಸಿ. ಅವರೆಲ್ಲ ಹೆಂಗೆ ಕಾಣ್ತಾರೆ? ಮನುಷ್ಯರ ಥರ. ಮೇಡಮ್ ಅವರ ಬೆಳಿಗ್ಗೆ 5 ಹೂ ಬಿಡಕ್ಕಂತ ಇದ್ದೀನಿ. ಕನಕ, ನಿನ್ನ ಕೆಲ್ಸಕ್ಕೆ ಲೇಟ್ ಆಗ್ತೀನಿ ನೋಡೋಕಂದ. ಮಿಕ್ಕಿದ್ದು ನಾನು ಕಟ್ಕೋತೀನಿ. ಪರವಾಗಿಲ್ಲ ಅಮ್ಮ, ನಂಗೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಏನಮ್ಮ ಅಲ್ಲಿ ನೋಡಿ, ನೀನವರು ಅಮ್ಮ ಮತ್ತು ತಂಗಿ ಅಲ್ಲೇ ಇದ್ದಾರೆ. ಅವ್ರು ಇಲ್ಲೇ ಕೆಲಸ ಮಾಡೋದು, ಅದಕ್ಕೆ ಇರ್ತಾರೆ. ಅದಕ್ಕೇನು ಸದ್ಯ ಆ ಮೀನ ಇಲ್ವಲ್ಲ, ಅವಳಿದ್ರೆ ಅಕ್ಷರನ ಅದು ಇದು ಅಂತ ಮತ್ತೆ ಅಡ್ಡಬಾಯಿ ಹಾಕ್ಬಿಡ್ತಾ. ಒಮ್ಮಿರು ರೋಹಿಣಿ, ಅವತ್ತು ಏನಾದರೂ ನಾವು ಆ ಮೀನಿನ ಮಾತು ಕೇಳಿದಿದ್ರೆ ಇವತ್ತು ಈ ಥರ ಅಲಿಯೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಬರ್ತಾ ಇರಲಿಲ್ಲ ಅಂತ ಅಂದರೆ ಬಂದ್ಬಿಟ್ಟು ಹೋಗ್ಲಿ ಬಿಡು. ಆಯಿತು ಅಮ್ಮ ರೋಹಿಣಿ, ಅರ್ಚನೆ ಏನಾದರೂ ಮಾಡಿಸೋದಿತ್ತಾ? ನಾವು ಅರ್ಚನೆ ಮಾಡೋದಕ್ಕೆ ಬಂದಿಲ್ಲ, ಬೇರೆ ಕೆಲಸದ ಮೇಲೆ ಬಂದಿದ್ದೀವಿ. ಬೇಕಿತ್ತಮ್ಮ ನಿಂಗಿದು? ಅಲ್ಲ, ಅವ್ರು ಏನಾದರೂ ಕೇಳಿದ್ರ ನಿಂಗೆ? ಹೋಗ್ಲಿ ಬಿಡೆ, ಎಲ್ಲ ನಮ್ಮ ಮನೆಯವರೇ ಅಲ್ವಾ, ಅದಕ್ಕೆ ಕೇಳಿದ್ನ. ನಿನ್ಗೂ ಅಕ್ಕಾಗೂ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಅಲ್ವಾ? ಅವ್ರು ಹೋಗಿದ್ರು ಹೋಗ್ಲಿ ಬಿಡು, ನಮ್ಮವರೇ ಅಂತ ಅಂದ್ಬಿಟ್ಟು ಎಂಜಿಲ್ ಹೊಡ್ಸ್ಕೊಂಡ್ ಬಂದ್ಬಿಡ್ತೀರಾ. ಅಲ್ಲಮ್ಮ, ಸ್ವಲ್ಪ ಯೋಚನೆ ಮಾಡಲ್ವಾ ನೀವು? ಎಲ್ಲಿ ಮನೋಜ್ ಸರ್? ಬಾರಮ್ಮ, ಬಂದೇ ಗೊತ್ತಲ್ಲ ಸರ್. ಮನೋಜ್ ಕುಮಾರ್ ಸರ್, ನಾನು ದೇವಸ್ಥಾನದಲ್ಲಿ ಅಡ್ವೈಸ್ ಕೊಟ್ಟಿದ್ದೆ ಅವನಿಗೆ. ಆವಾಗ ಕೆಲಸ ದೇವಸ್ಥಾನದಿಂದ ಶುರು ಮಾಡ್ಕೊಂಡಿದ್ದಾನ. ಸರಿ, ಬನ್ನಿ ಹೋಗೋಣ. ಮಳೆ ಮಾಡ್ತೀನಿ ಅಂತ ಹೇಳಿ ಈಗ ಇವರು ಬಂದು ಸರಿ. ಈಗ ಇವ್ರ ಹತ್ರ ಫೋಟೋ ಗೀಟೋ ಏನೂ ಇಲ್ಲ. ಹೋದ ತಿಂಗಳು 24ನೇ ತಾರೀಕು ಇದೇ ದೇವಸ್ಥಾನದಲ್ಲಿ ಇವರೊಂದಿಗೆ 5 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಈ ದೇವಸ್ಥಾನದ CCTV ಫುಟೇಜಲ್ಲಿ ಆ ಫ್ರಾಡ್ ಫೇಸ್ ರೆಕಾರ್ಡ್ ಆಗಿರುತ್ತೆ. ಆ ಫುಟೇಜ್ ನಮ್ಗೆ ಏನಾದರೂ ಕೊಟ್ಟರೆ ನಾವು ಮುಂದೆ ಪ್ರೊಸೀಡ್ ಆಗ್ಬೋದು. ಕೊಡ್ತೀರಾ? ಹಾಂ, ಆಗಲೇ ತಪ್ಪಿಸ್ಬೇಕು ಫೋನ್ ಮಾಡಿದ್ರು. CCTV ಫುಟೇಜ್ನ ಒಂದು ಕಾಪಿ ತೆಗೆದಿಟ್ಟಿದ್ದೀನಿ, ಅದನ್ನು ನಾನು ನಿಮಗೆ ಕೊಡ್ತೀನಿ ಸರ್. ಇಲ್ಲೇ ಸರ್, ನಾವು ಒಳಗಡೆ ಬರೋದು ಬೇಡವಾ? ಇಲ್ಲೇ ವಿಡಿಯೋ ತಗೊಳ್ರಾ ಸರ್? ಹಾಂ ಸರಿ ಸರ್, ಆದಷ್ಟು ಬೇಗ ಅವನ್ನ ಹುಡುಕ್ಬಿಟ್ಟು ದುಡ್ಡನ್ನ ನನಗೆ ವಾಪಸ್ ಕೊಟ್ಕೊಡಿ. ಕಳ್ಕೋಬೇಕಾದ್ರೆ ಬುದ್ಧಿ ಇರಲಿಲ್ವಾ? ನಮ್ಮ ಹತ್ರ ಬಂದು ಮಾತ್ರ ಮಾಡ್ತೀರಾ? ಏನು ಸರ್, ಭಾಳ ಅವಮಾನ ಮಾಡ್ತಾ ಇದ್ದೀರಾ. ಮನೋಜ್ ಕುಮಾರ್ 5 ಡಿಗ್ರೀಸ್ ಅಲ್ಲ ಸರ್, ಫೇಮಸ್ ಬಿಸ್ನೆಸ್ ಮ್ಯಾಗ್ನೆಟ್ ಸರ್. ನಾನು ನಿಮ್ಮ ಕೆಲಸನ ಶ್ರದ್ಧೆ ಭಕ್ತಿನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ನಮ್ಮ ಸಾಹೇಬರು ನಿರ್ಧಾರ ಮಾಡ್ತಾರೆ. ಸಾರಿ, ಅವ್ರ ಪಾಪ ದುಡ್ಡು ಕಳ್ಕೊಂಡಿರೋ ಟೆನ್ಷನ್ ಅಲ್ಲಿ ಹೀಗೆಲ್ಲ ಮಾತಾಡಿ. ಟೆನ್ಷನ್ ಆಗ್ಬೇಕಾಗಿರೋದು ನಮಗಮ್ಮ. ಈಗ ರಾಸ್ಕಲ್ ದುಡ್ಡು ತಗೊಂಡು ಎಲ್ಲಿ ಓಡೋಗಿದ್ದಾನೆ ಏನೋ. ಅದು ರಾತ್ರಿ ಅಲ್ಲದೆ ಅವನಿಂದ ಅಲಿಬೇಕೀಗ. ಆ ವಿಡಿಯೋ ಸ್ಟೇಷನ್ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಹತ್ರ ಇರುತ್ತೆ.
ಅಲ್ಲಿಗೆ ಬಂದು ಆ ವ್ಯಕ್ತಿ ಯಾರು ಅಂತ ತೋರಿಸಿದ್ರೆ ಸಾಕು. ಮತ್ತೇನಯ್ಯ? ಏನಿಲ್ಲ, ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇತ್ತು. ಏನದು? ನೀವು ಆ ವ್ಯಕ್ತಿನ ಹೇಗೆ ಹುಡುಕ್ತೀರಾ ಅಂತ. ಆ ವ್ಯಕ್ತಿ ಫೋಟೋನ ಎಲ್ಲ ಸ್ಟೇಷನ್ಗೂ ಕಳಿಸ್ತೀವಿ. ಅವ್ರ ಲಿಮಿಟ್ ಏನೋ ಏನಾದರೂ ಸಿಕ್ಕಿದ್ರೆ ಹಿಡ್ಕೊಂಡು ಒಳಗಾಗ್ತೀವಿ. ಸರ್ ಅದು ತುಂಬ ಲೇಟ್ ಆಗಿಬಿಡುತ್ತೆ ಸರ್. ಅಷ್ಟೊತ್ತನ ನಾವು ವೇಟ್ ಮಾಡೋಕ್ಕಾಗಲ್ಲ. ಕೆಲಸ ಮಾಡಿಬಿಡಿ ಸರ್, ಆ ವಿಡಿಯೋನ ನನಗೆ ಕೊಡಿ. ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಪೋಸ್ಟ್ ಮಾಡಿಬಿಡ್ತೀನಿ. ಅದನ್ನು ನೋಡಿದ್ರು ನನಗೆ ಫೋನ್ ಮಾಡಿ ಹೇಳ್ತಾರೆ. ಅವಾಗ ನನ್ನ ದುಡ್ಡು ನನಗೆ ಆರಾಮಾಗಿ ಸಿಕ್ಬಿಡುತ್ತೆ. ಹೇಳ್ತೀರಾ? ಅಲ್ಲಯ್ಯ, ತುಂಬ ಓದ್ಕೊಂಡಿದ್ದೀನಿ ಅಂದೆ, 5 ಡಿಗ್ರಿ ಬೇರೆ ಅಂತಂದೆ. ಏನು ದುಡ್ಡು ಕೊಟ್ಟು ತಗೊಂಡಿದ್ದೆ ಡಿಗ್ರಿನಾ? ಸರ್ ಏನು ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲಯ್ಯ, ಅದ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಆ ರಾಸ್ಕಲ್ ನೋಡಲ್ವಾ ಅದನ್ನ ನೋಡ್ಬಿಟ್ಟು ಮತ್ತೆ ಎಸ್ಕೇಪ್ ಆಗಲ್ವಾ? ನಮ್ಮ ಕೆಲಸ ನಮಗೆ ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ನೀವಿಬ್ರು ಸ್ಟೇಷನಿಗೆ ಬಂದು ಆ ವ್ಯಕ್ತಿ ಯಾರು ಅಂತ ತೋರಿಸಿದ್ರೆ ಸಾಕು. ಸೋಷಿಯಲ್ ಮೀಡಿಯಾ ಅಂತ ಸೋಷಿಯಲ್ ಮೀಡಿಯಾ, ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ರಿಗೂ ಅಭ್ಯಾಸ ಆಗೋಗ್ಬಿಟ್ಟಿದೆ. ತೆಗಿಯ ಗಾಡಿನ. ಬೇಕಿತ್ತ ಮನುಷ್ಯನಿದೆಲ್ಲ ಹೋಗಿ ಅವ್ರ ಹತ್ರ ನಾವು ಉಳಿಸ್ಕೊತಿದ್ದೀರಲ್ಲ. ನಾನು ಕೊಟ್ಟ ಐಡಿಯಾನೇ ಸೂಪರು. ಅವ್ರಿಗೇನು ಗೊತ್ತಾ, ಅದರಿಂದ ಎಲ್ಲಿ ನನಗೆ ಹೆಸರು ಬಂದ್ಬಿಡ್ತು ಅನ್ನೋ ಹೊಟ್ಟೆ ಉರಿ. ಅದಕ್ಕೆ ಹಂಗೆ ಆಡ್ತಾ ಇದ್ದಾರೆ ಅಷ್ಟೇ. ನೋಡಿ, ಸೇರ್ಸಿನ ನಿಮಗೆಲ್ಲ ಆಡ್ಬೇಕು ನಾವು ಇಷ್ಟೇ. ಬನ್ನಿ ಬಾ. ಕನಕ, ಇವರು ಮೀನಾ ಹೇಳಿದ್ಲಲ್ಲ, ಆ ವಿಡಿಯೋ ತಗೊಂಡು ಹೋಗಿ ಬಂದಿದ್ರು ಅನ್ಸುತ್ತೆ. ಹ್ಞೂ ಅಮ್ಮ, ಇರ್ಬೇಕು. ನಾನು ಇವಾಗ ಅಕ್ಕಂಗೆ ಫೋನ್ ಮಾಡಿ ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ಮೀನಾ. ಇನ್ನೇನೇ ಕೆಲಸ ಇದ್ರೂ ಬಂದು ಮಾಡ್ಕೊಡ್ತೀವಿ. ಸರಿ ಆಯ್ತು, ಖಂಡಿತವಾಗಿ. ಥ್ಯಾಂಕ್ಸ್ ಅಕ್ಕ. ನಾವೇನು ಬರ್ತೀವಿ ಮೀನಾ? ಸರಿ, ಹುಷಾರಾಗಿ. ಬಾಯ್ ಬಾಯ್ ಬಾಯ್. ಹೇಳೆ ಅಕ್ಕ, ನಮ್ಮ ದೇವಸ್ಥಾನಕ್ಕೆ ಮನೋಜ್ ಮತ್ತು ರೋಹಿಣಿ ಅವರು ಬಂದಿದ್ರು. ದೇವಸ್ಥಾನಕ್ಕ? ಹೌದು, ಅವರು ಪೊಲೀಸ್ ಹತ್ರ ಬಂದಿದ್ರು. ಆ CCTV ಫುಟೇಜ್ ತೊಗೊಂಡೋದ್ರು. ಕನಕ, ಒಂದು ಕೆಲಸ ಮಾಡು, ಈಗಲೇ ಅವ್ರ ಹತ್ರ ಹೋಗಿ ನಮಗೂ ಒಂದು ಕಾಪಿ ಕೊಡಿ ಅಂತ ಕೇಳು. ಅವ್ರು ದೇವಸ್ಥಾನವ್ರು ಅಲ್ವಾ ಕೊಡ್ತಾರೆ. ಯಾಕಕ್ಕ? ಸುಮ್ಮನೆ ಕೇಳ, ನಮಗೂ ಅದರಿಂದ ಏನಾದರೂ ಸಹಾಯ ಆಗುತ್ತೆ. ಸರಿ ಅಕ್ಕ, ನಾನು ಇವಾಗ ಹೋಗ್ಬಿಟ್ಟು ಕೇಳ್ತೀನಿ. ಸರ್, ಅದು ಹೇಳಮ್ಮ. ಆ ವಿಡಿಯೋ ಫುಟೇಜ್ ಕೊಟ್ರಾ? ಹೌದಮ್ಮ, ಮೀನವರ ಭಾವನೆ ಅಲ್ವಾ ಅವರು? ಹೌದು ಸರ್. ಇವಾಗ ಪೊಲೀಸ್ ಬಂದು ತಗೊಂಡು ಹೋಗಿದ್ದಾರೆ. ನಮಗೂ ಒಂದು ಕಾಪಿ ಸಿಗ್ಬೋದಾ? ಸರಿಮ್ಮ, ಪೊಲೀಸ್ನವರೇ ತಗೊಂಡೋದ್ಮೇಲೆ ಇನ್ನೇನು, ಹೊರಗಡೆ ಯಾರಿಗೂ ಹೇಳಬಾರ್ದು. ಗೊತ್ತಿರೋದ್ರಿಂದ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಸರಿ ಸರ್, ನಾವು ಯಾರಿಗೂ ಹೇಳಲ್ಲ. ಸರಿನಮ್ಮ, ನಾನು ನಿಮಗೆ ಫೋನಲ್ಲಿ ಕಳಿಸ್ಕೊಡ್ತೀನಿ. ಸರಿ ಸರ್. ಬಂದ್ರಾ? ಹೋಗಿ ಕೈಕಲ್ ಮುಖ ತೊಳ್ಕೊಂಡು ಬನ್ನಿ, ದೋಸೆ ಹಾಕ್ಕೊಡ್ತೀನಿ. ಬೇಡಮ್ಮ, ನನ್ನ ಊಟ ಆಗಿದೆ. ಅಲ್ಲ ರೀ, ಊಟ ಮಾಡ್ಕೊಂಡು ಬರ್ತೀನಿ. ಫೋನ್ ಮಾಡಿ ಹೇಳ್ಬೇಕಾನೆ. ಅದು ಏನಾಯ್ತು ಅಂದರೆ, ಮಲೇಷ್ಯಾದಿಂದ ಬಂದರು ನೋಡು, ಅವ್ರು ಇವತ್ತು ವಾಪಸ್ ಹೋಗ್ತಾ ಇದ್ದಾರೆ. ಸೂರ್ಯ, ನೀನು ನಮ್ಮ ಜೊತೆಗೆ ಊಟ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತ ಅವ್ರು ಬಲವಂತ ಮಾಡಿದ್ರು. ಅದಕ್ಕೆ ಅವ್ರ ಜೊತೆ ಊಟ ಮಾಡಿ ಅವ್ರನ್ನ ಏರ್ಪೋರ್ಟಿಗೆ ಬಿಟ್ಟು ಬಂದೆ. ಓ ಹೌದಾ, ಸರಿ. ಅಮ್ಮ, ಆಮೇಲೆ ಇನ್ನೊಂದು ವಿಷಯ, ಕನಕ ಫೋನ್ ಮಾಡಿದ್ರು. ನಿಮ್ಮ ಅಣ್ಣ ಮತ್ತೆ ರೋಹಿಣಿಯವರಿಬ್ರು ದೇವಸ್ಥಾನ ಹತ್ರ ಹೋಗಿದ್ರಂತೆ. ದುಡ್ಡು ಕಟ್ಕೊಂಡಿದ್ದಕ್ಕೆ ಬೆದ್ಕೊಂಡಿದ್ದಕ್ಕೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗೋಯ್ತಾ? ಅವ್ರು ಹೋಗಿದ್ದು ದೇವ್ರ ಭಕ್ತಿಗೋಸ್ಕರ ಅಲ್ಲ, CCTV ಫುಟೇಜ್ ತಗೊಳ್ಳೋದಕ್ಕೆ. ಜೊತೆಗೆ ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗಿದ್ರಂತೆ. ಅನ್ನೋದ್ರೆ ಮಿಸ್ಟರ್ ಅಂಡ್ ಮಿಸ್ಸಸ್ ಪೆಂಗೆ ಇಬ್ರು ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಂಡಿದ್ದಾರೆ ಅಂತ ಆಯ್ತು. ನಾನು ದೇವಸ್ಥಾನ ಆಫೀಸರ್ ಹತ್ರ ಮಾತಾಡಿ ನಮ್ಗೊಂದು ಕಾಪಿ ತಗೊಳ್ಳೋದಕ್ಕೆ ಹೇಳಿದೀನಿ ಕನ್ಕಂಗೆ. ಅದು ನಮ್ಮ ಕೈಗೆ ಸಿಕ್ಕರೆ ನಾವು ಏನಾದರೂ ಪ್ರಯತ್ನ ಮಾಡ್ಬೋದು. ಅವ್ರು ಹುಡ್ಬೇಕಾದ್ರೆ ನಾವು ಹುಡ್ಬೇಕಂತೀರಾ? ಅಲ್ಲವೇ, ದುಡ್ಡು ಬೇಗ ಸಿಕ್ಕರೆ ನಮಗೂ ಒಂದು ಶೇರ್ ಸಿಗತ್ತಲ್ಲ ಅಂತ ಅಷ್ಟೇ. ಸರ್, ನಿನ್ನಿಷ್ಟ. ಎಲ್ಲೋಗ್ತಾರೆ, ಸಿಕ್ಕೇ ಸಿಗ್ತಾನೆ. ಹಲೋ, ಏನು ಸುಬ್ಬ ಸುದ್ದಿ? ಇಬ್ರು ಊರು ಸುತ್ಕೊಂಡ್ಬಂದ? ನಾವೆಲ್ಲೋ ಹೋಗಿದ್ವಿ, ಗಾರ್ಡಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ಬಿಟ್ಟು ಮಾತಾಡ್ತಾ ಇದ್ವಿ. ಸುಳ್ಳು ನಮ್ಮ ನಿಲ್ಬಲಯ್ಯ, ಸುಳ್ಳೇ ನಮ್ಮ ಮನೆ ದೇವರು. ಆಯ್ತು, ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಏನದು? ನಾನು ಈ ಮಲೇಷ್ಯಾದವರು ಅಂತ ಇಬ್ಬರು ದೊಡ್ಡವ್ರನ್ನ ಕರ್ಕೊಂಡಿದ್ದೆ ನೋಡು. ಸರಿನಪ್ಪ, ಹೋಗ್ಲಿ. ಇದೇನಾ ಇಂಪಾರ್ಟೆಂಟ್ ವಿಷಯ? ಪೂರ್ತಿ ಹೇಳೋವಾಗ ತಡ್ಕೊಳ್ಳಿ. ಅವ್ರಿಗೆ ಮಲೇಷ್ಯಾದಲ್ಲಿ ತುಂಬ ಜನ ರಕ್ತ ಸಂಬಂಧಿಕರಿದ್ದಾರಂತೆ. ಅದು ಅಲ್ಲಿನ ಜೈಲಲ್ಲಿ ಒಬ್ಬರು ದೊಡ್ಡ ಆಫೀಸರ್ ಇದ್ದಾರಂತೆ. ಪಾಪ ನನ್ನ ಹತ್ರ ಏನಾದರೂ ಹೇಳಿ ನಾನು ಹೋಗೋರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸರಿನಪ್ಪ, ಆಯ್ತು. ಅದಕ್ಕೇನಿವಾಗ? ಪೌಡ್ರಮ್ಮನ ಜನಕ ಮಹಾರಾಜ ಇರೋದು ಅದೇ ಜೈಲಲ್ದೇನೋ. ಹೋಗಿ ಅವ್ರ ಜೊತೆ ಮಾತಾಡೋದಕ್ಕೆ, ಅವ್ರನ್ನ ಹೊರ ಕರ್ಕೊಂಬರೋದಕ್ಕೆ ಇವ್ರ ಸಹಾಯ ತಗೋಬೋದಲ್ವೇನಾ? ಕರೆಕ್ಟ್ ಅಲ್ವಾ? ಸರಿ ಕಣ, ನೀನು ಒಂದು ಕೆಲಸ ಮಾಡುವ, ಅವ್ರ ಹತ್ರ ಮಾತಾಡ್ಬಿಟ್ಟು. ಸೂರ್ಯ ಅವರೇ, ನೀವು ನಮ್ಮ ತಂದೆ ಜೈಲಲ್ಲಿರೋ ವಿಷಯ ಎಲ್ಲರ ಹತ್ರ ಹೇಳ್ಕೊಂಡ್ ಬರೋದು? ನಿಮ್ಮ ಡ್ಯಾಡು ವೆರಿ ಬ್ಯಾಡು ಅಂತ ನಾವು ಯಾರ ಹತ್ರನೂ ಸೊನ್ನೆ ಪುತ್ರಿತ್ತು ಶಾರದೆ ಸಂಪ್ಲಮ್ಮನೆ. ಓಹೋ, ನೀವ್ ಹೇಳ್ದೆ ಅವರು ನಮ್ಮ ರಿಲೇಟಿವ್ಸ್ ಜೈಲಲ್ಲಿ ಆಫೀಸರ್ ಆಗಿದ್ದಾರೆ ಅಂತ ಹೇಳ್ಬಿಟ್ರಾ? ಹೌದು,
ಅವರು ಅವರ ಓ ಪಾಸಿಟಿವ್ ಸಂಬಂಧಿಕರ ಬಗ್ಗೆ ಸ್ವಲ್ಪ ಇದೊಂದು ಬಿ ಪಾಸಿಟಿವ್ ಲೈನಲ್ಲಿ ಅವ್ರ ಸಂಬಂಧಿಕರು ಇದ್ದಾರೆ ಅಂತ ಹೋಲಿದ್ರು ಸುಂದ್ರಮ್ಮೆ. ಅದಕ್ಕೇನು ಇವಾಗ ಸೂರ್ಯ, ನಿನಗೆ ಸಂಬಂಧನೇ ಇದ್ದೇ ಇರೋ ವಿಷಯದಲ್ಲಿ ನೀ ಯಾಕಪ್ಪ ತಲೆ ಹಾಕ್ತಿದ್ಯಾ? ಆಹಾ ಗುಂಗ್ರಿ ಗಂಡನೆ ಗಂಡ ಪಿಂಡನೆ, ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದಂಗೆ ನೀನು ನಿಮ್ಮ ಮಾವನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿದೆ. ಅದನ್ನೇ ಅಲ್ವ ನನ್ನ ಹತ್ರ ಹೇಳಕ್ ಬಂದಿದ್ದು. ಈ ಪೌಡ್ರನ್ನ ಪೂರೈಸಿ ಬಂದು ವಿಚಾರ ಆಗಿ ಏನೇನೋ ಮಾತಾಡ್ತೀವೋ ನೀನು ಯೂಸ್ ಆಗಿದೆಯಾ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದೆ. ನೋಡಿ ಸೂರ್ಯ, ನನ್ನ ವಿಚಾರದಲ್ಲಿ ಮೂಗು ತೋರಿಸ್ಕೊಳ್ಳಿ ಅಂತ ಮುಂಚೆನೇ ಹೇಳಿದ್ರು, ಈಗ ಹೇಳ್ತೀನಿ. ಹಾಗೆ ನನ್ನ ತಂದೆ ನನಗೆ ಒಂದ್ಸಲ ಮಾತಾಡಿದ್ರೆ ಸರಿ ಮಾತಾಡೋಣ ಅಂತ ಕೇಳ್ತೀನಿ ನೋಡ್ರಿ, ಆದರೆ ನಮ್ಮ ಹತ್ರ ಬಂದು ಸರಿ ಬರಲ್ಲ ಗಿರಿ ಬರಲ್ಲ ಅಂತ ಹೇಳಿದ್ರೆ ಗೊತ್ತಲ್ಲ ನಮ್ಮ ಬಗ್ಗೆ. ರೋಹಿಣಿ ಅವರೇ, ಅವರೇ ನಿಮ್ಮ ತಂದೆ ಬಗ್ಗೆ ಮಾತಾಡಿಲ್ಲ. ಈಗ ನಮ್ಮ ತಂದೆ ಬಗ್ಗೆ ಮಾತಾಡೋದಕ್ಕೆ ಅಲ್ವಾ ಇವ್ರು ಕಲ್ತಿದ್ದು. ನಮ್ಮ ತಂದೆ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ಅದರಲ್ಲಿ ನಿಮ್ಮ ಇಂಟರ್ಫಿಯರೆನ್ಸ್ ಬೇಕಾಗಿಲ್ಲ. ಇದು ನನ್ನ ಫ್ಯಾಮಿಲಿ ಮ್ಯಾಟರ್, ನಾನು ನೋಡ್ತೀನಿ. ಯಾರು ರೋಹಿಣಿ ಅವರೇ, ನಿಮ್ಮ ಫ್ಯಾಮಿಲಿ ಅಂತ ನಮ್ಮನ್ನ ಬೇರೆ ಮಾಡಿ ಮಾತಾಡ್ತಿದ್ದೀರಾ? ನಾನು ಒಂದೇ ಮನೇಲಿ ಇರೋದು. ನಿಮ್ಮ ತಂದೆನೋ ನಮ್ಮ ಕುಟುಂಬಕ್ಕೆ ಸೇರಿದವ್ರೆ. ಒಗ್ಗಟ್ಟಿನಲ್ಲಿ ಬಲ ಅಂತ ನೀನು ಮಾತ್ರನೇ ಕಲ್ತಾ ಇರೋದು. ನಮಗೆ ಒಗ್ಗಟ್ಟಿಲ್ಲ, ಬಲವಂತ ಮಾಡಬೇಕು ಅಂತ ಇವ್ರು ಕಲ್ತೇವೆ. ನಿಮ್ಮ ಸಾಧನೆ ನಮಗೆ ಸಾಧನೆ, ನಮಗೂ ನೋಡಿ ರೋಹಿಣಿ ಅವರೇ, ನೀವು ಹೇಗೆ ಈ ಮನೆಗೆ ಬಂದೇನೋ ನಾನು ಹಾಗೆ. ನಿಮ್ಗೆ ಏನಾದ್ರೂ ಸಮಸ್ಯೆ ಬಂದ್ರೆ ಅದನ್ನ ಹೇಗ್ ಬಗೆಹರಿಸ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಈಗೇನೋ ರೋಹಿಣಿ ಬಂದು ನಿಮ್ಮ ಹತ್ರ ಸೊಲ್ಯೂಷನ್ ಕೊಡಿ ಅಂತ ಕೇಳ್ಕೊಡ್ಲಾ? ಇಲ್ಲ ತಾನೆ, ನಾವೇ ಎಲ್ಲ ನೋಡ್ಕೋತೀವಿ ಅಂತ ಹೇಳಿದ್ಮೇಲೂ ನಿಮ್ದೇನು ಅಂತ. ಹಾಗಂತ ನಾವು ಸುಮ್ಮನೆ ಇರ್ಬೇಕು ಅಂತ ಹೇಳ್ತೀರಾ? ನಾವು ಸಹಾಯ ಮಾಡಬೇಕು, ಆದರೆ ಯಾರಿಗೆ ಮಾಡಬೇಕು ಅವರಿಗೆ ಮಾಡಬೇಕು. ಹೀಗೆ ಮರ್ಯಾದೆಯಿಂದ ಮಾತಾಡೋರಿಗೆ ಯಾವುದೇ ಕಾರಣಕ್ಕೂ ಯಾವ ರೀತಿಯೂ ಹೆಲ್ಪ್ ಮಾಡಬಾರ್ದು. ನಾವು ನಿಮ್ಮ ವಿಷಯವಾಗಿ ನಿಮ್ಮ ಮೇಲೆ ಏನೂ ಮಾತಾಡೋದಿಲ್ಲ, ಆಯ್ತಾ? ಸಮಾಧಾನ ಕ್ಯಾಬಿನ್ ಹೊರಡ್ಬೋದು. ತುಂಬಾ ಥ್ಯಾಂಕ್ಸ್, ನಮಗೂ ಅದೇ ಬೇಕಾಗಿರೋದು. ನಡೀರಿ ಮನೋಜ್. ಸೂರ್ಯ, ಈಗ ಹೇಳ್ತಾ ಇದ್ದೀನಿ, ಇನ್ನೊಂದು ಸಲ ನೀನು ಯಾವುದೇ ಕಾರಣಕ್ಕೂ ನನ್ನ ವಿಷಯಕ್ಕೆ ಬರಬಾರ್ದು. ಹೇಳಾಯ್ತಾನೆ ಸರಿ ಆಯ್ತಾನೆ. ಏನ್ರಿ ಇವರು ಈ ರೀತಿ ಮಾತಾಡ್ತಿದ್ದಾರೆ? ಏನು ಮಾಡೋಕ್ಕಾಗತ್ತೆ, ಅವನು ಉದ್ದಕ್ಕೆ ಬೆಳ್ಕೊಂಡಿದ್ದು ಈಚಿನ ಮರ ಕಣ್ಣು, ಗಾಳಿ ಯಾವ ಕಡೆ ಬೀಸುತ್ತೆ ಆ ಕಡೆ ವಾಲ್ ಕೊಡ್ತಾರೆ ಅಷ್ಟೇ. ಪೌಡ್ರ ಮನೆ ಅವನ ಮೇಲೆ ಬೀಸ್ತಿರೋ ಗಾಳಿ. ಅಲ್ಲ, ನೀವು ಅವ್ರು ಒಳ್ಳೇದಕ್ಕೆ ತಾನೇ ಹೇಳ್ತಿರೋದು. ಅದಕ್ಕೆ ಅವ್ರು ಅಷ್ಟೊಂದು ಟೆನ್ಷನ್ ಆಗ್ತಾರೆ. ಟೆನ್ಷನ್ ಆಗ್ತಿದ್ದಾರೆ. ಅದನ್ನು ನೋಡೇ ನನಗೆ ಈ ಮಲೇಷ್ಯಾ ಅನ್ನೋ ಮ್ಯಾಟಲ್ಲಿ ಹೇಳ್ತು ಬರ್ತಾರೆ. ಹೌದು ರೀ, ಈ ಮಲೇಷ್ಯಾದಲ್ಲೇ ಸಮಥಿಂಗ್ ಖುಷಿ ಖುಷಿ ಜೈಲಲ್ಲಿ ಗೊತ್ತಿರೋರಿದ್ದಾರೆ, ಸಹಾಯ ಮಾಡ್ತಾರೆ ಅಂತ ಹೇಳಿದ್ರೆ ಥ್ಯಾಂಕ್ಸ್ ಹೇಳದ್ಬಿಟ್ಟು ಬೈದ್ಬಿಟ್ಟು ಹೋಗ್ತಿದ್ದಾರೆ. ಬೈದ್ಗೀದಲ್ಲ, ಸುಮ್ಮನೆ ಮಾತಾಡ್ಬಿಟ್ಟು ಹೋಗ್ತಾ ಇದಾರೆ. ಹಂಗಂತ ನಾವು ಸುಮ್ಮನೆ ಇರಬಾರ್ದು. ಹೇಗಾದ್ರೂ ಮಾಡಿ ಸತ್ಯನ ಹೊರಗೆ ತರಬೇಕು. ಹೇಗೆ? ಛಾಯ ಕೊಟ್ಟು ಕಣ್ಕಾಯ್ತೆ. ಈಗ ಈ ಕರಂತೆ ಯಾಕೆ ಹಾಕೊಳ್ಳೋದಕ್ಕೆ ಹೇಳಿದ್ರಿ? ಡಿಟೆಕ್ಟಿವ್ ಕೆಲಸ ಮಾಡಬೇಕಾದ್ರೆ ಹಿಂಗೆ ಗೆಟಪ್ ಹಾಕೊಂಡು ಹಿಡಿಯಬೇಕು. ಈಗ ನಾವು ಕೆಲಸ ಎಲ್ಲಿಂದ ಶುರು ಮಾಡೋಣ? ಕಸ್ತೂರಿ ಆಂಟಿ ಅವರಿಂದಲೇ ಇದ್ದಾರೆ. ಹೌದಮ್ಮ, ನಿಮ್ಮ ಮನೆಗೆ ಬಂದಿತ್ತು. ನಮ್ಗೆ ಎಂಕ್ವೈರಿನ ಅಲ್ಲಿಂದಲೇ ಶುರು ಮಾಡಬೇಕು. ಇರೋದಿಲ್ಲ, ಇಬ್ರು ಒಂದೇ ರೀತಿ ಯೋಚನೆ ಮಾಡ್ತಾ ಇದೀವಿ. ಹೊರಗಿಂದ ಏನು ತಿಂಡಿ ತರಲೇ ಇಲ್ಲ ನಾನು. ಮಳೆ ಬರ್ತಾ ಇದೆ, ಏನು ಮಾಡೋದೀಗ? ಮನೇಲಿ ಏನು ಕೊಡ್ಕೊಂಡು ತಿಂಡಿನೇ ಇಲ್ಲ. ನಾನು ಕುಕ್ ಮಾಡ್ಬೇಕಂದ್ರೆ ನಾನು ಬರ್ತಿಲ್ಲ. ಶಾಂತಿ ಫೋನ್ ಮಾಡಿ ಕೇಳ್ತೀನಿ. ಆಂಟಮ್ಮ, ಅರೆ ಮೀನಾನು ಬಂದ್ಬಿಟ್ಟಿದ್ದಾಳೆ. ಏನ್ ಸಡನ್ ಆಗಿ ಇಬ್ರು ಬಂದ್ಬಿಟ್ರಿ? ಬರಬಾರ್ದಾ? ಬರ್ಬಾರ್ದು ಹೋಗೋಣ. ಹಾಗಲ್ಲ ನಾನು ಹೇಳಿದ್ದು, ಸಡನ್ ಆಗಿ ಬಂದ್ರಲ್ಲ ಅಂತ ಹೇಳ್ದೆಪ್ಪ ಅಷ್ಟೇ. ಹೌದಾ? ಬನ್ನಿ ಕುತ್ಕೊಳಮ್ಮ. ಅದು ಅದೇ ನನ್ನ ಫ್ರೆಂಡು ಚೀತಾ ಇದ್ದಾನಲ್ಲ, ಚೀತಾ, ಅವನು ಧಾರವಾಡಕ್ಕೆ ಒಂದು ಟ್ರಿಪ್ ಬಂದಿದ್ದು ಅಂತ ಹೋಗಿದ್ದ. ಅಲ್ಲಿಂದ ಬರ್ಬೇಕಾದ್ರೆ ನನಗೆ